ಅಂತಾನೆ ಅನ್ಕೊಳ್ಳೋಣ ಸರ್. ಏನೇನು ಇಟ್ಕೊಂಡಿದ್ದೀವಿ? ಸರ್ ಇದು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾರ್ಮಲ್ ಆಗಿ ಚಪಾತಿಗೆ ಶೇಂಗಾ ಹೋಳಿಗೆಗೆ ಎಲ್ಲ ಒಂದೇ ಕಲಿಸ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಸೊ ನಾನು ಇವತ್ತು 250 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಇದು ಯಾವುದು? ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಇನ್ನೂ ಬರೀ 1/4 kg ಇದೆಯಾ ಅದು? ಇಲ್ಲ ಇದು ಅರ್ಧ ಕೆಜಿ ಇದೆ, ಬಟ್ ನಾವು ಬರೀ 1/4 kg ಆಗೋಷ್ಟು ಸೊ ತೋರಿಸ್ತೀವಿ. ಇದು ಅರ್ಧ kg ಇದೆ, ಇದ್ರಲ್ಲಿ 1/4 kg ತೊಗೊಳ್ತೀವಿ ಇದು ನಾರ್ಮಲಿ ನಾವು ಚಪಾತಿ ಎಲ್ಲ ಮಾಡ್ಕೋತೀವಲ್ಲ, ಅದಕ್ಕೆ ಒಂದಿನಕ್ಕೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡ್ಬಿಡ್ತೀನಿ, ಹೋಟೆಲ್ ಓಪನ್ ಇರೋದ್ರಿಂದ. 250 ಗ್ರಾಮ್ಸ್ ಶೇಂಗಾ, 250 ಗ್ರಾಮ್ಸ್ ಬೆಲ್ಲ, ಆಮೇಲೆ ಇದೇ ನಮ್ಮ ವೇರಿಯೇಷನ್ನು. ನಾನು ಎರಡು ಲವಂಗ ತೊಗೊಂಡಿದ್ದೀನಿ ಇಲ್ಲಿ. ಆಮೇಲೆ ಇದರಿಂದ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪೌಡರ್ ಹಾಕೋತೀನಿ. ಇದರಿಂದ ಘಮ ಮತ್ತೆ ಫ್ಲೇವರ್ಗೆ ಒಂದು ಫಿನಿಶಿಂಗ್ ಟಚ್ ಬರುತ್ತೆ. ಹೌದು ಸರ್. ಮೊದಲನೇ ಹಂತ ಇವಾಗ ನಾವು ಫಸ್ಟು ಇದನ್ನ ಕಲಿಸ್ಕೋಬೇಕು ಸರ್. ಇದನ್ನ ಕಲಿಸ್ಕೋಬೇಕು. ನಾನು ಆಲ್ಟರ್ನೇಟ್ ಆಗಿ ಇದನ್ನ ಕಲಿಸ್ಕೊಳ್ತಾ ಇದನ್ನ ನಾನು ಹುರ್ಕೊಳಕ್ ಸ್ಟಾರ್ಟ್ ಮಾಡ್ತೀನಿ. ನಮ್ಮಿಬ್ರು ಹುಡುಗರನ್ನ ಕರೆದು ಬಿಡ್ತೀನಿ ನಾನು. ಗೋಪಾಲ್, ಚಂದು, ಸರ್ ಇವ್ರು ಗೋಪಾಲ್ ಅಂತ. ಆಕ್ಚುಲಿ ನಾವು ಇವನ್ನ ತಗೊಂಡಿದ್ದು ಕ್ಲೀನಿಂಗ್ಗೆ. ಸ್ಟಾರ್ಟಿಂಗ್ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದ. ಅದೇ ಟೈಮಲ್ಲಿ ಕೆಫೆ ಕಿಚನ್ ಒಳಗಡೆ ಬಂದು ಅಡಿಗೆ ಮಾಡ್ತಾ ಇರೋದನ್ನ ನೋಡಿ ಕಲ್ತಿ ಇವಾಗ ನಮ್ಮ ಕೆಫೆಗೆ ಮೇನ್ ಕುಕ್ ಇವನೇ. ಸೂಪರ್ ಶೆಫ್. ಹೌದು ಸರ್, ನಮ್ಮ ಕೆಫೆ ಸೂಪರ್ ಶೆಫ್. ಏನ್ ಹೆಸರು? ಗೋಪಾಲ್ ಅಂತ. ನಮಸ್ಕಾರ ಗೋಪಾಲ್ ಅವರೇ. ಇವತ್ತು ಇವಾಗ ಶೇಂಗಾ ಹುರಿದು ಬಿಡ್ತೀರಾ? ಶೇಂಗಾ ಹಾಕೊಂಬಿಡಿ ಸರ್. ಇವಾಗ 250 ಗ್ರಾಮ್ ಶೇಂಗಾ ತೊಗೊಂಡಿದ್ದೀವಿ ಅಂದಲ್ಲ, ಅದನ್ನ ಹುರ್ಕೊಂಡು ಬಿಡೋಣ ಸರ್. ಸರ್ ಇದು ರೋಸ್ಟ್ ಮಾಡ್ತಾ ಸ್ವಲ್ಪ ಬ್ಲ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿದಷ್ಟು ಒಳ್ಳೇದಿದು. ಹಂಗಾದ್ಮೇಲೆ ತೆಗೆದ್ಬಿಡೋದು. ಸರ್ ಇವಾಗ ನಾವು ಇದಕ್ಕೆ ಬೇಕಾಗಿರೋ ಕಣಕ ಕಲಿಸ್ಕೊತಾ ಇದೀವಿ. ಇದು ಹಿಟ್ಟು, ಒಂದು ಸ್ವಲ್ಪ ನೀರು ಹಾಕೊಂಡಿದ್ದಾನೆ, ಚೂರು ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾನೆ. ಸರ್ ಇದು ಇವಾಗ ಇವನು ಚಪಾತಿ ಹದಕ್ಕೆ ಕಲಿಸ್ಕೊತಾನೆ. ಆ ತರ ಬರಬೇಕು. ಹೌದು ಸರ್. ನೀವು ಅದರಲ್ಲಿ 1/4 kg ಅಷ್ಟೇ ತಗೊಳ್ತೀರಿ? 1/4 kg ಅಷ್ಟು ಮಾತ್ರ. ನಾವು ನಮ್ಮ ಕೆಫೆಗೆ ನಾರ್ಮಲಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊತಾ ಇದ್ದಾನೆ ಇವತ್ತು ಗೋಧಿ ಹಿಟ್ಟು. ಬಟ್ ಸೇಮ್ ಚಪಾತಿಗೆ ಮತ್ತೆ ಫುಲ್ಕಾಗೆ ಮತ್ತೆ ಶೇಂಗಾ ಹೋಳಿಗೆಗೆ ಎಲ್ಲ ಇದೆ. ಹೌದು ಸರ್. ಇವಾಗ ನಾನು ಹೇಳ್ದಂಗೆ ಶೇಂಗಾ ಹುರಿದಾಗಿದೆ ಇದು. ಇವಾಗ ಇದನ್ನ ತಕೊಂಡ್ ಬಿಡೋಣ ಸರ್. ಸರ್ ಇದು ಆಗಿದೆ. ಇವಾಗ ಕಣಕ ಕಲಸಿದಾನೆ. ಇದನ್ನ ಇವಾಗ ಎಣ್ಣೆ ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಡೋಣ. ಒಂದು 20 ನಿಮಿಷದವರೆಗೂ ನೆನೆದ್ರೆ ಸಾಕು. ಸರ್ ಇದು ಶೇಂಗಾ ಹೋಳಿಗೆಯಲ್ಲಿ ಶೇಂಗಾದ ಮೇಲೆ ಸಿಪ್ಪೆ ಜಾಸ್ತಿ ಇದ್ರೆ ಕೆಲವೊಂದ್ಸರಿ ಕಹಿ ಬರೋ ಚಾನ್ಸಸ್ ಇದೆ. ಸೊ ಈ ತರ ಒಂದ್ ಸ್ವಲ್ಪ ಎಷ್ಟು ಶೇಂಗಾ ಆಗತ್ತೋ ಅಷ್ಟು ಸಿಪ್ಪೆ ತಕೊಂಡ್ಬಿಡ್ತೀವಿ. ಎಲ್ಲ ಸಿಪ್ಪೆ ತೆಗಿಯಲ್ಲ? ಎಲ್ಲ ತೆಗಿಯಲ್ಲ ಸರ್. ಸ್ವಲ್ಪ ಅದನ್ನ ಹಿಂಗ ಇಟ್ಬಿಟ್ಟು ಲೈಟ್ ಆಗಿ ಆಮೇಲೆ ಊದ್ಬಿಟ್ರೆ. ಹೌದು ಗಾಳಿಯಲ್ಲಿ. ಹೌದು, ಗಾಳಿಲಿ ಊದಿದ್ರೆ ಆಗೋಯ್ತು. ಸರಿ ಹೋಗ್ಬಿಡುತ್ತೆ. ಅದರ ಮಣ್ಣಲ್ಲಿ ಬಾಡಿಗೆ ಕಡಲೆ ಹಿಟ್ಟಿನ ಮಿರ್ಚಿ, ಬಾಡಿಗೆ ಮಿರ್ಚಿ. ಶೇಂಗಾ ಇವಾಗ ರೆಡಿ ಆಗಿದೆ ಸರ್. ನಾವು ನೋಡಿದೀವಿ, ಇದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಆಗಿದೆ. ಇವಾಗ ಇದನ್ನ ರುಬ್ಕೋಬೇಕು ಸರ್. ಹೆಂಗ್ ರುಬ್ಕೋಬೇಕಂದ್ರೆ ಅಬಡ ಜಬಡ ರುಬ್ಕೋಬೇಕು. ನೀರ್ ಹಾಕಂಗಿಲ್ಲ, ಏನಿಲ್ಲ, ಹಂಗೆ ರುಬ್ಕೋಬೇಕು. ಇವಾಗ ಚಂದು ರುಬ್ಕೋತಾನೆ ಇದನ್ನ. ನಾವು 250 ಗ್ರಾಮ್ಸ್ ಶೇಂಗಾಗೆ 250 ಗ್ರಾಮ್ಸ್ ಬೆಲ್ಲ ತಗೊಂಡಿದೀವಿ. ಒಟ್ಟಿಗೆ ಇದನ್ನ ರುಬ್ಕೊಂಡ್ಬಿಡ್ತೀರಿ ಈಗ? ಹೌದು ಸರಿಯಾಗಿ. ಹೌದು. ಇದೇ ಪಾಯಿಂಟ್ ಅಲ್ಲಿ 2 ಪೀಸ್ ಲವಂಗ. ಇದು ನಿಮ್ದು ಮೇನ್ ಲವಂಗ ಟ್ವಿಸ್ಟ್. ಇದು ನಮ್ ಟ್ವಿಸ್ಟ್. ಆಮೇಲೆ ಇದಕ್ಕೆ ನಾನೊಂದು 1/4 ನಾನೊಂದು 1/4 ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಈ ಪಾಯಿಂಟ್ ಅಲ್ಲೇ ಸೇರಿಸ್ಕೊತೀವಿ. ಸರ್ ಇದು ಶೇಂಗಾದು ಏನ್ ಮಿಕ್ಸ್ಚರ್ ಇದೆ ಅಲ್ಲ, ಇದು ರೆಡಿ ಆಗಿದೆ. ಇವಾಗ ಈ ಹದಕ್ಕೆ ಬರಬೇಕು. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನಂದ್ರೆ ಇದನ್ನ ಚೂರು ನೀರ್ ಹಾಕಿ ನಮಗೆ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಒಂದು ಹೂರ್ಣ, ಒಂದು ಡೋ ತರ ಬರುವಷ್ಟು ನೀರ್ ಹಾಕಿ ಮಿಕ್ಸ್ ಮಾಡ್ತೀವಿ. ಸರ್ ಇವಾಗ ಇದು ನೀರು ಚಿಂಪಿಸ್ಕೊಂಡು ಕಲಿಸ್ಕೊಂಡಿದ್ದಾನೆ ಒಂದು ಸ್ವಲ್ಪ. ಅದು ಈ ಹದಕ್ಕೆ ಬರಬೇಕು ನಮಗೆ. ಈಗ ನಾವು ಇದನ್ನ ಹಿಂಗೆ ಕೈಯಲ್ಲಿ ಎತ್ಬಿಟ್ಟು ಹಿಂಗೆ ಮಾಡಿದ್ರೆ ಒಂದು ಉಂಡೆ ಬರ್ಬೇಕು ಹಿಂಗೆ ಕೈಗೆ. ನಮ್ಮೂರ್ ಕಡೆ ಶೇಂಗಾ ಉಂಡೆ ಮಾಡ್ತಾರಲ್ಲ ಹಿಂಗೆ. ಸರ್ ಇವಾಗ ಹೂರಣ ರೆಡಿ ಇದೆ, ಕಣಕ ರೆಡಿ ಇದೆ. ಹೋಳಿಗೆ ಮಾಡ್ಕೊಂಡು ಬಿಡೋಣ.
ವಾವ್. ಸರ್ ಇವಾಗ ಅವನು ಹೋಳಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಹಾ, ಇವಾಗ ನೀಟಾಗಿ ಅದನ್ನ ಉದ್ಕೋತಾನೆ, ಕಣಕನ ಕಣಕನ ಉದ್ಕೋತಾನೆ. ಕಣಕ ಉದ್ಕೊಂಡು ಅದು ಪೂರ್ಣ ತುಂಬ್ಕೋತಾನೆ. ಇವಾಗಲೇ ಇಷ್ಟು ಮಾಡ್ಕೊಂಡು ನಾವು ಕೆಫೆಯಲ್ಲಿ ಯಾರು ಫ್ರೀ ಇರ್ತೀವೋ ಈ ಕೆಲಸ ಮಾಡಿರ್ತೀವಿ ಸರ್. ಎಲ್ಲ ಹುಡುಗರನ್ನ ಟ್ರೈನ್ ಮಾಡ್ಬಿಟ್ಟಿದೀವಿ. ನಾನಿದ್ರು ಮಾಡ್ತೀನಿ, ನಮ್ಮ ತಾಯಿ ಇದ್ರು ಮಾಡ್ತಾರೆ. ಹೌದು, ಎಲ್ಲರಿಗೆ ಎಷ್ಟು ಪರ್ಫೆಕ್ಟ್ ಆಗಿ ನೋಡಿ. ಎಲ್ಲಿ ಗುಲ್ಬರ್ಗ, ಇವ್ರು ಯಾವ ಊರು? ಇವ್ರದ್ದು ಬಲಂಗೀರ್, ಅಂದ್ರೆ ಬಿಹಾರ, ಒಡಿಶಾ. ಒಡಿಸ್ಸಾ. ನೋಡಿ, ಒಡಿಸ್ಸಾ ಬಂದು ನಮ್ದು ಶೇಂಗಾ ಹೋಳಿಗೆ ಕಲ್ತ್ಬಿಟ್ರು. ಕಾಮ್ ಡೌನ್ ಕೆಫೆಯ ಶೇಂಗಾ ಹೋಳಿಗೆನ ಒಡಿಸ್ಸಾಯಿಂದ ಬಂದು ಕಲ್ತ್ಕೊಂಡ್ಬಿಟ್ರು ಹುಡುಗರು. ಹೌದು ಸರ್. ಹಂಚು ಕಾದಿದೆ ಸರ್. ಇವಾಗ ಅದು ಏನು ಉದ್ದಿದೀವಿ ಅದನ್ನ ಹಾಕೊಂಡ್ ಬಿಡೋಣ ಹಂಚ ಮೇಲೆ. ಹಂಚ ಮೇಲೆ ಎಣ್ಣೆ ಗಿಣ್ಣೆ ಏನು ಹಾಕಲ್ಲ? ಏನು ಇಲ್ಲ ಸರ್, ಅದಕ್ಕೂ ಎಣ್ಣೆ ಹಾಕಬಾರ್ದು. ಓ, ವಿದೌಟ್ ಆಯಿಲ್? ವಿದೌಟ್ ಆಯಿಲ್, ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಇವಾಗ ರೋಸ್ಟ್ ಮಾಡ್ಕೊಳ್ಳೋಣ. ಆಕ್ಚುಲಿ ಇದು ಶೇಂಗಾದಲ್ಲೇ ಸ್ವಲ್ಪ ಎಣ್ಣೆ ಅಂಶ ಇರುತ್ತಲ್ಲ? ಇರುತ್ತೆ ಸರ್. ಹೌದು, ಅದು ಬಿಟ್ಕೊಂಡೆ ಸಾಕು. ಹೌದು. ಪ್ರತಿದಿನನೂ ಇದೇ ತರ ಆಗುತ್ತೆ? ಇದೇ ತರ ಸೈಜ್ ಅಲ್ಲಮ್ಮ? ಹೌದು ಸರ್. ಸರ್ ಇದಕ್ಕೆ ಎಣ್ಣೆ ತುಪ್ಪ ಹಾಕೋ ಅವಶ್ಯಕತೆ ಏನು ಇರಲ್ಲ. ಓ, ಸೂಪರ್. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದು ನಮ್ಮ ಕಾಮ್ ಡೌನ್ ಕೆಫೆ ಸುಷ್ಮಾ ಮೇಡಮ್ ಅವರು ನಮ್ಮ ಗುಲ್ಬರ್ಗ ಶೈಲಿಯ ಎಣ್ಣೆ ಶೇಂಗಾ ಹೋಳಿಗೆ. ಹೌದು ಸರ್. ಎಣ್ಣೆ ಇಲ್ಲದ್ದು. ಹೌದು ಸರ್. ಓಹೋ, ಅದ್ಭುತ. ಓಹೋ, ಶೇಂಗಾ ಹೋಳಿಗೆಗೆ ತುಪ್ಪ ನೋಡಿ. ತುಪ್ಪ. ತುಪ್ಪ ಬೇಕೇ ಬೇಕು. ಶೇಂಗಾ ಹೋಳಿಗೆ ಒಳ್ಳೆ ವಾತಾವರಣದಲ್ಲಿ ಸಿಕ್ಕಿದೆ.